ನಟಿ ಕರಿಷ್ಮಾ ಕಪೂರ್ ಹಲವು ಸಿನಿಮಾಗಳಲ್ಲಿ ಪವರ್ಫುಲ್ ಪಾತ್ರಗಳಲ್ಲಿ ನಟಿಸಿ ಅಭಿಮಾನಿಗಳನ್ನ ರಂಜಿಸಿದ್ದಾರೆ. ಒಂದು ಸಮಯದಲ್ಲಿ ಅವರಿಗೆ ಸಾಕಷ್ಟು ಬೇಡಿಕೆ ಇತ್ತು ಮತ್ತು ಆ ಬೇಡಿಕೆ ಈಗ ಕಡಿಮೆಯಾಗಿದೆ. ಅವರು ಮೊದಲಿನಷ್ಟು ನಟನಾ ಜಗತ್ತಿನಲ್ಲಿ ಸಕ್ರಿಯವಾಗಿಲ್ಲ. ಈಗ ಅವರ ಮಾಜಿ ಪತಿ ಸಂಜಯ್ ಕಪೂರ್ ಅವರು ಕೇವಲ 53ನೇ ವಯಸ್ಸಿನಲ್ಲಿ ನಿಧನ ಹೊಂದಿದ್ದಾರೆ. ಆ ಬಳಿಕ ಇವರ ವಿಚ್ಛೇದನಕ್ಕೆ ಕಾರಣಗಳ ಬಗ್ಗೆ ಚರ್ಚೆಗಳೂ ನಡೆದಿವೆ. ಕರಿಷ್ಮಾ ಕಪೂರ್ ಅವರು ಕರೀನಾ ಕಪೂರ್ ಸಹೋದರಿ. ಕರಿಷ್ಮಾ 2003ರಲ್ಲಿ ಮೊದಲು ಮದುವೆ ದೆಹಲಿ ಉದ್ಯಮಿ ಸಂಜಯ್ ಕಪೂರ್ ಅವರೊಂದಿಗೆ ನಡೆದಿತ್ತು. ಆದರೆ ಅವರ ಸಂಬಂಧ ಹೆಚ್ಚು ಕಾಲ ಉಳಿಯಲಿಲ್ಲ. 2005ರಲ್ಲಿ ಇವರು ಬೇರೆಯಾಗುವ ನಿರ್ಧಾರ ತೆಗೆದುಕೊಂಡರು. ಆ ಬಳಿಕ 11 ವರ್ಷಗಳ ಕಾಲ ಇದನ್ನ ಮುಂದಕ್ಕೆ ಹಾಕಿದ್ರು. ಸಂಜಯ್ ಕಪೂರ್ ಮತ್ತು ಕರಿಷ್ಮಾ ಕಪೂರ್ 2016ರಲ್ಲಿ ವಿಚ್ಛೇದನ ಪಡೆದರು. ಈಗ ಕರಿಷ್ಮಾ ಮಗಳು ಮತ್ತು ಮಗನೊಂದಿಗೆ ಸಂತೋಷದ ಜೀವನವನ್ನ ನಡೆಸ್ತಾ ಇದ್ದಾರೆ. ಕರಿಷ್ಮಾ ಕಪೂರ್ ಅವರು ವಿಚ್ಛೇದನದ ಬಳಿಕ ತಮ್ಮ ವೈಯಕ್ತಿಕ ಜೀವನದ ಬಗ್ಗೆ ಹೇಳಿಕೊಂಡಿದ್ರು. ಅತ್ತೆ ಮತ್ತು ಗಂಡನ ವಿರುದ್ಧ ಅವರು ಕಿರುಕುಳದ ಆರೋಪ ಮಾಡಿದ್ರು. ಪತಿ ಕೂಡ ನಟಿಗೆ ಹಲವು ಬಾರಿ ಥಳಿಸಿದ್ದ ಎಂದು ದೂರಿದ್ರು. ಕರಿಷ್ಮಾ ತನ್ನ ದೇಹದ ಮೇಲಿನ ಗಾಯದ ಗುರುತುಗಳನ್ನು ಮೇಕಪ್ ಮೂಲಕ ಮರೆಮಾಚುತ್ತಿದ್ದರು. 2017ರಲ್ಲಿ ಸಂಜಯ್ 3ನೇ ಬಾರಿಗೆ ಮದುವೆಯಾದರು. ಅವರನ್ನ ವರಿಸಿದ್ದೇ ಪ್ರಿಯಾ ಸಚ್ಚಿದೇವ್. ಪ್ರಿಯಾ ಮತ್ತು ಸಂಜಯ್ 2010ರಿಂದ ಪರಸ್ಪರ ಡೇಟಿಂಗ್ ಮಾಡ್ತಾ ಇದ್ರು ಎಂದು ಹೇಳಲಾಗುತ್ತದೆ. ಆದರೆ ಇಬ್ಬರೂ ಅದನ್ನ ಎಂದಿಗೂ ಒಪ್ಪಿಕೊಳ್ಳಲಿಲ್ಲ. ಕರಿಷ್ಮಾ ಕಪೂರ್ ಅವರಿಂದ ವಿಚ್ಛೇದನ ಪಡೆದ ನಂತರ ಸಂಜಯ್ ಮತ್ತು ಪ್ರಿಯಾ ವಿವಾಹವಾದರು. ಕರಿಷ್ಮಾ ಕಪೂರ್ ಅವರು ವಿಚ್ಛೇದನ ಪತ್ರದಲ್ಲಿ ಹಲವು ರೀತಿಯ ಆರೋಪ ಮಾಡಿದ್ರು. ಹನಿಮೂನ್ ಸಂದರ್ಭದಲ್ಲಿ ಗೆಳೆಯರ ಜೊತೆ ಮಲಗುವಂತೆ ಆತ ಕೇಳುತ್ತಿದ್ದ ಎಂದಿದ್ದಾರೆ. ತಾಯಿಯಿಂದ ಹೊಡೆಸುತ್ತಿದ್ದ ಎಂದೆಲ್ಲ ಆರೋಪಿಸಿದ್ರು. ಈಗ ಸಂಜಯ್ ಅವರು ಹೃದಯಾಘಾತದಿಂದ ಕೊನೆಯುಸಿರೆಳೆದಿದ್ದಾರೆ. ಏರ್ ಇಂಡಿಯಾ ಟ್ರಾಜಿಡಿ ಬಗ್ಗೆ ಅವರು ಟ್ವೀಟ್ ಕೂಡ ಮಾಡಿದ್ರು. ನಟಿ ಕರಿಷ್ಮಾ ಕಪೂರ್ ಹಲವು ಸಿನಿಮಾಗಳಲ್ಲಿ ಪವರ್ಫುಲ್ ಪಾತ್ರಗಳಲ್ಲಿ ನಟಿಸಿ ಅಭಿಮಾನಿಗಳನ್ನ ರಂಜಿಸಿದ್ದಾರೆ. ಒಂದು ಸಮಯದಲ್ಲಿ ಅವರಿಗೆ ಸಾಕಷ್ಟು ಬೇಡಿಕೆ ಇತ್ತು ಮತ್ತು ಆ ಬೇಡಿಕೆ ಈಗ ಕಡಿಮೆಯಾಗಿದೆ. ಅವರು ಮೊದಲಿನಷ್ಟು ನಟನಾ ಜಗತ್ತಿನಲ್ಲಿ ಸಕ್ರಿಯವಾಗಿಲ್ಲ. ಈಗ ಅವರ ಮಾಜಿ ಪತಿ ಸಂಜಯ್ ಕಪೂರ್ ಅವರು ಕೇವಲ 53ನೇ ವಯಸ್ಸಿನಲ್ಲಿ ನಿಧನ ಹೊಂದಿದ್ದಾರೆ. ಆ ಬಳಿಕ ಇವರ ವಿಚ್ಛೇದನಕ್ಕೆ ಕಾರಣಗಳ ಬಗ್ಗೆ ಚರ್ಚೆಗಳೂ ನಡೆದಿವೆ. ಕರಿಷ್ಮಾ ಕಪೂರ್ ಅವರು ಕರೀನಾ ಕಪೂರ್ ಸಹೋದರಿ. ಕರಿಷ್ಮಾ 2003ರಲ್ಲಿ ಮೊದಲು ಮದುವೆ ದೆಹಲಿ ಉದ್ಯಮಿ ಸಂಜಯ್ ಕಪೂರ್ ಅವರೊಂದಿಗೆ ನಡೆದಿತ್ತು. ಆದರೆ ಅವರ ಸಂಬಂಧ ಹೆಚ್ಚು ಕಾಲ ಉಳಿಯಲಿಲ್ಲ. 2005ರಲ್ಲಿ ಇವರು ಬೇರೆಯಾಗುವ ನಿರ್ಧಾರ ತೆಗೆದುಕೊಂಡರು. ಆ ಬಳಿಕ 11 ವರ್ಷಗಳ ಕಾಲ ಇದನ್ನ ಮುಂದಕ್ಕೆ ಹಾಕಿದ್ರು. ಸಂಜಯ್ ಕಪೂರ್ ಮತ್ತು ಕರಿಷ್ಮಾ ಕಪೂರ್ 2016ರಲ್ಲಿ ವಿಚ್ಛೇದನ ಪಡೆದರು. ಈಗ ಕರಿಷ್ಮಾ ಮಗಳು ಮತ್ತು ಮಗನೊಂದಿಗೆ ಸಂತೋಷದ ಜೀವನವನ್ನ ನಡೆಸ್ತಾ ಇದ್ದಾರೆ. ಕರಿಷ್ಮಾ ಕಪೂರ್ ಅವರು ವಿಚ್ಛೇದನದ ಬಳಿಕ ತಮ್ಮ ವೈಯಕ್ತಿಕ ಜೀವನದ ಬಗ್ಗೆ ಹೇಳಿಕೊಂಡಿದ್ರು. ಅತ್ತೆ ಮತ್ತು ಗಂಡನ ವಿರುದ್ಧ ಅವರು ಕಿರುಕುಳದ ಆರೋಪ ಮಾಡಿದ್ರು. ಪತಿ ಕೂಡ ನಟಿಗೆ ಹಲವು ಬಾರಿ ಥಳಿಸಿದ್ದ ಎಂದು ದೂರಿದ್ರು. ಕರಿಷ್ಮಾ ತನ್ನ ದೇಹದ ಮೇಲಿನ ಗಾಯದ ಗುರುತುಗಳನ್ನು ಮೇಕಪ್ ಮೂಲಕ ಮರೆಮಾಚುತ್ತಿದ್ದರು. 2017ರಲ್ಲಿ ಸಂಜಯ್ 3ನೇ ಬಾರಿಗೆ ಮದುವೆಯಾದರು. ಅವರನ್ನ ವರಿಸಿದ್ದೇ ಪ್ರಿಯಾ ಸಚ್ಚಿದೇವ್. ಪ್ರಿಯಾ ಮತ್ತು ಸಂಜಯ್ 2010ರಿಂದ ಪರಸ್ಪರ ಡೇಟಿಂಗ್ ಮಾಡ್ತಾ ಇದ್ರು ಎಂದು ಹೇಳಲಾಗುತ್ತದೆ. ಆದರೆ ಇಬ್ಬರೂ ಅದನ್ನ ಎಂದಿಗೂ ಒಪ್ಪಿಕೊಳ್ಳಲಿಲ್ಲ. ಕರಿಷ್ಮಾ ಕಪೂರ್ ಅವರಿಂದ ವಿಚ್ಛೇದನ ಪಡೆದ ನಂತರ ಸಂಜಯ್ ಮತ್ತು ಪ್ರಿಯಾ ವಿವಾಹವಾದರು. ಕರಿಷ್ಮಾ ಕಪೂರ್ ಅವರು ವಿಚ್ಛೇದನ ಪತ್ರದಲ್ಲಿ ಹಲವು ರೀತಿಯ ಆರೋಪ ಮಾಡಿದ್ರು. ಹನಿಮೂನ್ ಸಂದರ್ಭದಲ್ಲಿ ಗೆಳೆಯರ ಜೊತೆ ಮಲಗುವಂತೆ ಆತ ಕೇಳುತ್ತಿದ್ದ ಎಂದಿದ್ದಾರೆ. ತಾಯಿಯಿಂದ ಹೊಡೆಸುತ್ತಿದ್ದ ಎಂದೆಲ್ಲ ಆರೋಪಿಸಿದ್ರು. ಈಗ ಸಂಜಯ್ ಅವರು ಹೃದಯಾಘಾತದಿಂದ ಕೊನೆಯುಸಿರೆಳೆದಿದ್ದಾರೆ. ಏರ್ ಇಂಡಿಯಾ ಟ್ರಾಜಿಡಿ ಬಗ್ಗೆ ಅವರು ಟ್ವೀಟ್ ಕೂಡ ಮಾಡಿದ್ರು. ನಟಿ ಕರಿಷ್ಮಾ ಕಪೂರ್ ಹಲವು ಸಿನಿಮಾಗಳಲ್ಲಿ ಪವರ್ಫುಲ್ ಪಾತ್ರಗಳಲ್ಲಿ ನಟಿಸಿ ಅಭಿಮಾನಿಗಳನ್ನ ರಂಜಿಸಿದ್ದಾರೆ. ಒಂದು ಸಮಯದಲ್ಲಿ ಅವರಿಗೆ ಸಾಕಷ್ಟು ಬೇಡಿಕೆ ಇತ್ತು ಮತ್ತು ಆ ಬೇಡಿಕೆ ಈಗ ಕಡಿಮೆಯಾಗಿದೆ. ಅವರು ಮೊದಲಿನಷ್ಟು ನಟನಾ ಜಗತ್ತಿನಲ್ಲಿ ಸಕ್ರಿಯವಾಗಿಲ್ಲ. ಈಗ ಅವರ ಮಾಜಿ ಪತಿ ಸಂಜಯ್ ಕಪೂರ್ ಅವರು ಕೇವಲ 53ನೇ ವಯಸ್ಸಿನಲ್ಲಿ ನಿಧನ ಹೊಂದಿದ್ದಾರೆ. ಆ ಬಳಿಕ ಇವರ ವಿಚ್ಛೇದನಕ್ಕೆ ಕಾರಣಗಳ ಬಗ್ಗೆ ಚರ್ಚೆಗಳೂ ನಡೆದಿವೆ. ಕರಿಷ್ಮಾ ಕಪೂರ್ ಅವರು ಕರೀನಾ ಕಪೂರ್ ಸಹೋದರಿ. ಕರಿಷ್ಮಾ 2003ರಲ್ಲಿ ಮೊದಲು ಮದುವೆ ದೆಹಲಿ ಉದ್ಯಮಿ ಸಂಜಯ್ ಕಪೂರ್ ಅವರೊಂದಿಗೆ ನಡೆದಿತ್ತು. ಆದರೆ ಅವರ ಸಂಬಂಧ ಹೆಚ್ಚು ಕಾಲ ಉಳಿಯಲಿಲ್ಲ. 2005ರಲ್ಲಿ ಇವರು ಬೇರೆಯಾಗುವ ನಿರ್ಧಾರ ತೆಗೆದುಕೊಂಡರು. ಆ ಬಳಿಕ 11 ವರ್ಷಗಳ ಕಾಲ ಇದನ್ನ ಮುಂದಕ್ಕೆ ಹಾಕಿದ್ರು. ಸಂಜಯ್ ಕಪೂರ್ ಮತ್ತು ಕರಿಷ್ಮಾ ಕಪೂರ್ 2016ರಲ್ಲಿ ವಿಚ್ಛೇದನ ಪಡೆದರು. ಈಗ ಕರಿಷ್ಮಾ ಮಗಳು ಮತ್ತು ಮಗನೊಂದಿಗೆ ಸಂತೋಷದ ಜೀವನವನ್ನ ನಡೆಸ್ತಾ ಇದ್ದಾರೆ. ಕರಿಷ್ಮಾ ಕಪೂರ್ ಅವರು ವಿಚ್ಛೇದನದ ಬಳಿಕ ತಮ್ಮ ವೈಯಕ್ತಿಕ ಜೀವನದ ಬಗ್ಗೆ ಹೇಳಿಕೊಂಡಿದ್ರು. ಅತ್ತೆ ಮತ್ತು ಗಂಡನ ವಿರುದ್ಧ ಅವರು ಕಿರುಕುಳದ ಆರೋಪ ಮಾಡಿದ್ರು. ಪತಿ ಕೂಡ ನಟಿಗೆ ಹಲವು ಬಾರಿ ಥಳಿಸಿದ್ದ ಎಂದು ದೂರಿದ್ರು. ಕರಿಷ್ಮಾ ತನ್ನ ದೇಹದ ಮೇಲಿನ ಗಾಯದ ಗುರುತುಗಳನ್ನು ಮೇಕಪ್ ಮೂಲಕ ಮರೆಮಾಚುತ್ತಿದ್ದರು. 2017ರಲ್ಲಿ ಸಂಜಯ್ 3ನೇ ಬಾರಿಗೆ ಮದುವೆಯಾದರು. ಅವರನ್ನ ವರಿಸಿದ್ದೇ ಪ್ರಿಯಾ ಸಚ್ಚಿದೇವ್. ಪ್ರಿಯಾ ಮತ್ತು ಸಂಜಯ್ 2010ರಿಂದ ಪರಸ್ಪರ ಡೇಟಿಂಗ್ ಮಾಡ್ತಾ ಇದ್ರು ಎಂದು ಹೇಳಲಾಗುತ್ತದೆ. ಆದರೆ ಇಬ್ಬರೂ ಅದನ್ನ ಎಂದಿಗೂ ಒಪ್ಪಿಕೊಳ್ಳಲಿಲ್ಲ. ಕರಿಷ್ಮಾ ಕಪೂರ್ ಅವರಿಂದ ವಿಚ್ಛೇದನ ಪಡೆದ ನಂತರ ಸಂಜಯ್ ಮತ್ತು ಪ್ರಿಯಾ ವಿವಾಹವಾದರು. ಕರಿಷ್ಮಾ ಕಪೂರ್ ಅವರು ವಿಚ್ಛೇದನ ಪತ್ರದಲ್ಲಿ ಹಲವು ರೀತಿಯ ಆರೋಪ ಮಾಡಿದ್ರು. ಹನಿಮೂನ್ ಸಂದರ್ಭದಲ್ಲಿ ಗೆಳೆಯರ ಜೊತೆ ಮಲಗುವಂತೆ ಆತ ಕೇಳುತ್ತಿದ್ದ ಎಂದಿದ್ದಾರೆ. ತಾಯಿಯಿಂದ ಹೊಡೆಸುತ್ತಿದ್ದ ಎಂದೆಲ್ಲ ಆರೋಪಿಸಿದ್ರು. ಈಗ ಸಂಜಯ್ ಅವರು ಹೃದಯಾಘಾತದಿಂದ ಕೊನೆಯುಸಿರೆಳೆದಿದ್ದಾರೆ. ಏರ್ ಇಂಡಿಯಾ ಟ್ರಾಜಿಡಿ ಬಗ್ಗೆ ಅವರು ಟ್ವೀಟ್ ಕೂಡ ಮಾಡಿದ್ರು.